ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಪ್ರದಾಯ ವರ್ಸಸ್ ಕಾನೂನು ಸಂಘರ್ಷ ಜೋರಾಗಿದೆ. ಸಾಂಪ್ರದಾಯಿಕ ಕೋಳಿ ಅಂಕಕ್ಕೆ ದಕ್ಷಿಣ ಕನ್ನಡ ಪೊಲೀಸರು ತಡೆ ನೀಡಿದ್ದು, ಖಾಕಿ ವಿರುದ್ಧ ಶಾಸಕ ಅಶೋಕ್ ರೈ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಧಾರ್ಮಿಕ ನಂಬಿಕೆಗೆ ಅಡ್ಡಿಯಾಗೋದಕ್ಕೆ ಬಿಡಲ್ಲ ಅಂತ ಖುದ್ದು ನಿಂತು ಶಾಸಕ ಅಶೋಕ್ ರೈ ಕೋಳಿ ಅಂಕ ನಡೆಸಿದ್ದಾರೆ. ಬಂಟ್ವಾಳ ತಾಲೂಕಿನ ಕೇಪು ಉಳ್ಳಾಲ್ತಿ ದೈವಸ್ಥಾನದ ಬಳಿ ಕೋಳಿ ಅಂಕ ನಡೆಸಲಾಗಿದೆ. ಈ ವೇಳೆ ಎಸ್ಪಿ ಸೂಚನೆಯಂತೆ ವಿಟ್ಲ ಪೊಲೀಸರು ಕೋಳಿ ಅಂಕ ತಡೆದಿದ್ದಾರೆ. ಕೋಳಿ ಅಂಕ ತಡೆದ ಪೊಲೀಸರಿಗೆ ಶಾಸಕ ಅಶೋಕ್ ರೈ ಎಚ್ಚರಿಕೆ ನೀಡಿದ್ದಾರೆ. ಈ ಹಿನ್ನೆಲೆ ಅಶೋಕ್ ರೈ ಸೇರಿ 16 ಜನರ ವಿರುದ್ಧ ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ರಾಯಚೂರಿನ ಕೆಎಸ್ಸಿಎ ಕ್ರಿಕೆಟ್ ಮೈದಾನದಲ್ಲಿ ಭೂ ವಿವಾದ ಸಮಸ್ಯೆ ಮತ್ತೆ ತಲೆದೂರಿದೆ. ರಾಯಚೂರಿನ ಮಂತ್ರಾಲಯ ರಸ್ತೆಯಲ್ಲಿ ಈ ಕ್ರಿಕೆಟ್ ಮೈದಾನ ಇದ್ದು, ಕೆಎಸ್ಸಿಎಗೆ 13 ವರ್ಷಗಳ ಹಿಂದೆ ದಾನಿಯೊಬ್ಬರು ದಾನವಾಗಿ ನೀಡಿದ್ರು. ಇದೀಗ 12 ಎಕರೆ ಭೂಮಿಯಲ್ಲಿ 1.29 ಗುಂಟೆ ಜಾಗ ಕಡಿಮೆಯಿತ್ತು. ಕೆಎಸ್ಸಿಎ ಮಂಡಳಿ ಸರ್ವೆ ಮಾಡಿಸಿ ಉಳಿದ ಜಾಗ ಸೇರಿಸಿ ತಡೆಗೋಡೆ ನಿರ್ಮಾಣವನ್ನ ಮಾಡಿದ್ರು. ಆದ್ರೆ ಇದೀಗ ಮೂಲ ಭೂಮಾಲೀಕರು ಆದ ವಿಜಯ್ ಕುಮಾರ್ 1.29 ಗುಂಟೆ ನಮ್ಮ ಜಾಗ ಅಂತ ಗೋಡೆ ತೆರವು ಮಾಡಿದ್ದಾರೆ. ಕೆಎಸ್ಸಿಎ ನಿರ್ಮಿಸಿದ್ದ 130 ಮೀಟರ್ ಉದ್ದದ ಆವರಣದ ಗೋಡೆ ಧ್ವಂಸಗೊಳಿಸಿದ್ದಾರೆ. ವಿಜಯ್ ಕುಮಾರ್ ವಿರುದ್ಧ ಕೆಎಸ್ಸಿಎ ಸಿಬ್ಬಂದಿ ದೂರು ದಾಖಲಿಸಿದ್ದಾರೆ. ಇತ್ತ ವಿಜಯ್ ಕುಮಾರ್ ಕೂಡ ಕೆಎಸ್ಸಿಎ ವಿರುದ್ಧ ಪ್ರತಿ ದೂರು ನೀಡಿದ್ದಾರೆ. ಯರಗೆರೆ ಪೊಲೀಸ್ ಠಾಣೆಯಲ್ಲಿ ಪರ ವಿರೋಧದ ಪ್ರಕರಣ ದಾಖಲಾಗಿದೆ. ತುಂಗಭದ್ರಾ ಜಲಾಶಯ ದುರಸ್ತಿ ಕಾರ್ಯ ಹಿನ್ನೆಲೆಯಲ್ಲಿ 2ನೇ ಬೆಳೆಗೆ ನೀರು ಸಿಗದ ಆತಂಕ ಶುರುವಾಗಿದೆ. ಉತ್ತಮ ಬೆಳೆ ಬಂದರೂ ಕೂಡ ಭತ್ತಕ್ಕೆ ಮಾರುಕಟ್ಟೆಯಲ್ಲಿ ದರ ದಿಢೀರನೆ ಕುಸಿತ ಆಗಿದೆ. ಮತ್ತೊಂದೆಡೆ ಹವಾಮಾನ ವೈಪರೀತ್ಯಗಳಿಂದ ಭತ್ತದ ಕಾಳು ತಂಪಾಗ್ತಾ ಇದೆ. ಇದೀಗ ಸರ್ಕಾರ 2,380 ರೂಪಾಯಿ ದರ ನಿಗದಿ ಮಾಡಿದ್ರೂ ಖರೀದಿ ಕೇಂದ್ರ ಸ್ಥಾಪನೆ ಮಾಡಿಲ್ಲ. ಹೋಬಳಿಗೊಂದು ಖರೀದಿ ಕೇಂದ್ರವಾದ್ರೆ ರೈತರಿಗೆ ಅನುಕೂಲ ಆಗುತ್ತೆ, ಅಲ್ಲದೆ ಸಾಗಾಟ ವೆಚ್ಚ ಕಡಿಮೆ ಆಗಲಿದೆ. ಹೀಗಾಗಿ ಹೋಬಳಿಗೊಂದು ಭತ್ತ ಖರೀದಿ ಕೇಂದ್ರ ಸ್ಥಾಪನೆಗೆ ರೈತರು ಒತ್ತಾಯಿಸಿದ್ದಾರೆ. ಹುಬ್ಬಳ್ಳಿಯ ವಾಣಿ ವಿಲಾಸ ವೃತ್ತದ ಬಳಿ ರಸ್ತೆ ಅಗಲೀಕರಣ ಮಾಡ್ತಾ ಇದ್ದು, ಇದರಿಂದ ಸ್ಥಳೀಯ ನಿವಾಸಿಗಳು ಮನೆ ಕಳ್ಕೊಳ್ತಾ ಇದ್ದಾರೆ. ಹೀಗಾಗಿ ಸಂತ್ರಸ್ತರಿಗೆ ಹೊಸ ವಸತಿ ಸಮುಚ್ಚಯ ನಿರ್ಮಾಣ ಮಾಡಲಾಗಿತ್ತು. 14.80 ಕೋಟಿ ವೆಚ್ಚದಲ್ಲಿ ವಸತಿ ಸಮುಚ್ಚಯ ನಿರ್ಮಾಣವಾಗಿದ್ರೂ ಗ್ರಹಣ ಹಿಡಿದಿದೆ. ಕುಡಿಯುವ ನೀರು, ಚರಂಡಿ, ಶೌಚಾಲಯ ಸೇರಿದಂತೆ ಕನಿಷ್ಠ ಸೌಲಭ್ಯ ಇಲ್ಲದೆ ಪರದಾಡುವಂಥ ಸ್ಥಿತಿ ಎದುರಾಗಿದೆ. ಇದರಿಂದಾಗಿ ಹೊಸ ಮನೆ ಕೊಡೋವರೆಗೂ ಈಗಿರೋ ಮನೆ ಬಿಡಲ್ಲ, ರಸ್ತೆ ಅಗಲೀಕರಣಕ್ಕೆ ಅವಕಾಶ ನೀಡೋದಿಲ್ಲ, ಹಕ್ಕುಪತ್ರ ನೀಡಿ ಮನೆ ಹಸ್ತಾಂತರಿಸಿ ಅಂತ ಸಂತ್ರಸ್ತರು ಆಗ್ರಹಿಸುತ್ತಿದ್ದಾರೆ. ಬೇಲೂರು ತಾಲೂಕು ಆಸ್ಪತ್ರೆಯಲ್ಲಿ 25 ಲಕ್ಷದ ಸ್ಕ್ಯಾನಿಂಗ್ ಮಷಿನ್ ಕಳ್ಳತನ ಮಾಡಲಾಗಿದೆ. 2 ವರ್ಷದಿಂದ ಸ್ಕ್ಯಾನಿಂಗ್ ಮಷಿನ್ ಉಪಯೋಗಿಸಿ ಡಿ ದರ್ಜೆ ನೌಕರರು ಮನೆಯಲ್ಲಿ ರೋಗಿಗಳ ತಪಾಸಣೆ ಮಾಡ್ತಿದ್ದಾರೆ ಅಂತ ಆರೋಪಿಸಲಾಗಿದೆ. ಆಸ್ಪತ್ರೆ ಸ್ಕ್ಯಾನಿಂಗ್ ಮಷಿನ್ ಕದ್ದೊಯ್ದು ಗಂಡು ಹೆಣ್ಣು ಭ್ರೂಣಲಿಂಗ ಪತ್ತೆ ಮಾಡಿರೋ ಶಂಕೆ ವ್ಯಕ್ತಪಡಿಸಲಾಗಿದೆ. ಇದೀಗ 2 ವರ್ಷದ ಬಳಿಕ ರೇಡಿಯಾಲಜಿಸ್ಟ್ ನೇಮಕ ಚರ್ಚೆಯ ನಂತರ ಮಷಿನ್ ತಂದಿಟ್ಟಿದ್ದಾರೆ. ಡಿ ಗ್ರೂಪ್ ನೌಕರ ಪ್ರದೀಪ್ ವಿರುದ್ಧ ಕಳ್ಳತನ ಆರೋಪ ಕೇಳಿಬಂದಿದೆ. ಸ್ಕ್ಯಾನಿಂಗ್ ಮಷಿನ್ ವಾಪಸ್ ತಂದಿಡೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆಸ್ಪತ್ರೆಗೆ ಡಿಎಚ್ಒ ಡಾಕ್ಟರ್ ಅನಿಲ್ ಭೇಟಿ ನೀಡಿ ಆರೋಪಿ ಪ್ರದೀಪ್ ವಿಚಾರಣೆ ನಡೆಸಿದ್ದಾರೆ. ಬೇಲೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ. ಕಟಾವಿಗೆ ಬಂದಿದ್ದ 100 ಎಕರೆ ಕಬ್ಬು ಬೆಳೆ ಸುಟ್ಟು ಭಸ್ಮ ಆಗಿದೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಖೋದನಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಹೆಸ್ಕಾಂ ಅಧಿಕಾರಿಗಳ ಎಡವಟ್ಟಿನಿಂದ ಕಬ್ಬು ಸುಟ್ಟು ಕರಕಲಾಗಿದೆ ಅಂತ ರೈತ ಆರೋಪಿಸಿದ್ದಾರೆ. ಜಮೀನುಗಳಲ್ಲಿ ಹಾದು ಹೋಗಿರುವ ವಿದ್ಯುತ್ ತಂತಿ ಕಟ್ಟಾಗಿ ಬೆಂಕಿ ಹತ್ತಿರುವ ಶಂಕೆ ವ್ಯಕ್ತಪಡಿಸಲಾಗಿದೆ. ಜಮೀನುಗಳ ಮೇಲೆ ಜೋತು ಬಿದ್ದ ವಿದ್ಯುತ್ ತಂತಿ ಸರಿಪಡಿಸದೆ ಹೆಸ್ಕಾಂ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರಿಸಿದ್ರು. ಮನವಿ ಮಾಡಿದ್ರೂ ಕೂಡ ಸರಿಪಡಿಸಿರಲಿಲ್ಲ. ಇದೀಗ 1 ಎಕರೆ ಜಮೀನಿಗೆ ಬೆಂಕಿ ಹತ್ತಿ ಸಂಪೂರ್ಣವಾಗಿ ಸುಟ್ಟು ಭಸ್ಮ ಆಗಿದೆ. ಬೆಂಕಿ ನಂದಿಸೋದಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಸ್ಥಳಕ್ಕೆ ದೊದವಾಡ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಗುಂಡ್ಲುಪೇಟೆ ತಾಲೂಕಿನ ಭೀಮನಬೀಡು ಜಮೀನಿನಲ್ಲಿ ಹುಲಿ ಬೀಡು ಬಿಟ್ಟಿದೆ. 2 ಹುಲಿ ಇರುವ ಬಗ್ಗೆ ಗ್ರಾಮಸ್ಥರು ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ. ಗ್ರಾಮಸ್ಥರ ಒತ್ತಾಯಕ್ಕೆ ಮಣಿದು ಅಧಿಕಾರಿಗಳು ಕೂಂಬಿಂಗ್ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಹುಲಿ ಓಡಾಟದ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ಹಿನ್ನೆಲೆ ಬಂಡೀಪುರದ ಅಧಿಕಾರಿಗಳು ಹುಲಿಯ ಸೆರೆಗೆ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.